ನೆಹೆಮೀಯನ ಪುಸ್ತಕ 2ನೇ ಅಧ್ಯಾಯ 20ನೇ ವಚನ. ಪರಲೋಕ ದೇವರು ನಮಗೆ ಸಾಫಲ್ಯವನ್ನು ಅನುಗ್ರಹಿಸುವನು, ಆದುದರಿಂದ ಆತನ ಸೇವಕರಾದ ನಾವು ಕಟ್ಟುವುದಕ್ಕೆ ಮನಸ್ಸು ಮಾಡಿದ್ದೇವೆ. ಕರ್ತನರು ಪ್ರೀತಿ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಈ ದಿವಸವೂ ಸಹ ಕರ್ತನ ನಿಮಗೆ ಕೂಡ ಮಾತನಾಡುವವರಾಗಿದ್ದಾರೆ. ಕೆಲವೊಂದು ಕಾರ್ಯಗಳಲ್ಲಿ ನಿಮ್ಮ ಜೀವಿತಕ್ಕೂ ಮಾತ್ರವಲ್ಲದೆ ನಿಮ್ಮ ಅಭಿವೃದ್ಧಿಗೋಸ್ಕರವಾಗಿಯೂ ಕೆಲವೊಂದು ಸಂಗತಿಗಳನ್ನು ನೀವು ಮಾಡಲಿಕ್ಕಾಗಿ ಪ್ರಯತ್ನಿಸ್ತಾ ಇರ್ಬೋದು. ಮನೆಯ ವಿಷಯದಲ್ಲಿಯೋ, ವ್ಯವಸಾಯದಲ್ಲಿಯೋ ಅಥವಾ ವ್ಯಾಪಾರಗಳಲ್ಲಿಯೋ ನೀವು ಒಂದು ಮಹತ್ತಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದೀರಿ. ಅದು ನಿಮ್ಮ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಮಾತ್ರವಲ್ಲದೆ ಇತರರಿಗೂ ಸಹ ಕರ್ತನಿಗೆ ನೀವು ಸಾಕ್ಷಿಯಾಗಲಿಕ್ಕೋಸ್ಕರವಾಗಿ ಕರ್ತನು ಆಶೀರ್ವಾದ ಮಾಡಿ ಅಭಿವೃದ್ಧಿಪಡಿಸಲಿಕ್ಕೆ ಶಕ್ತನಾಗಿದ್ದಾರೆ. ಯಾಕಂದರೆ ಈ ಆಲೋಚನೆಗಳನ್ನು ನಿಮ್ಮ ಮನಸ್ಸಿನಲ್ಲಿ ಇಡಲ್ಪಟ್ಟಂಥದ್ದು ದೇವರೇ. ಇದಕ್ಕೋಸ್ಕರವಾಗಿ ನೀವು ಅನೇಕ ಆವರ್ತಿಯಲ್ಲಿ ಪ್ರಾರ್ಥನೆ ಮಾಡಿದ್ದೀರಿ, ದೇವ ಸೇವಕರ ಆಲೋಚನೆಗಳನ್ನು ತೆಗೆದುಕೊಂಡಿದ್ದೀರಿ, ಬಹಳವಾಗಿ ಯೋಚನೆ ಮಾಡಿ ಈ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಕೈ ಹಾಕ್ತಾ ಇದ್ದೀರಿ. ಆದರೆ ಸುತ್ತಮುತ್ತಲು ನೋಡುವಾಗ ಕೆಲವೊಂದು ಅಡೆತಡೆಗಳು, ಹೋರಾಟಗಳು ಮಾತ್ರವಲ್ಲದೆ ಇತರ ಮನುಷ್ಯರು ಸಹ ನಿಮ್ಮನ್ನು ಬಾಧಿಸಲ್ಪಡುವಂತಹ, ನಿಮ್ಮ ವಿಷಯವಾಗಿ ಅವರು ಯಾವಾಗಲೂ ಸಹ ಸೋಲುವಿಕೆಯ ಮಾತುಗಳನ್ನು ಹಾರೈಸುತ್ತಾ ಇರಬಹುದು. ಆದರೆ ಇವ್ಯಾವುದಕ್ಕೂ ಸಹ ನೀವು ಎಂದಿಗೂ ಸಹ ಮನ ಕುಂದಿ ಹೋಗುವ ಹಾಗೆ ಮನಸ್ಸನ್ನು ಕೆಡಿಸಿಕೊಳ್ಳಬೇಡ್ರಿ. ಯಾಕಂದರೆ ನೆಹೆಮೀಯನ ವಿಷಯದಲ್ಲಿ ದೇವರು ಪೌಳಿಗೋಡೆಯನ್ನು ಕಟ್ಟಲಿಕ್ಕೋಸ್ಕರವಾಗಿ ಕರ್ತನ ನೆಹೆಮೀಯನನ್ನು ಕರೆಯಲ್ಪಟ್ಟರು. ಆ ಆಲೋಚನೆಗಳನ್ನು ನೆಹೆಮೀಯನಲ್ಲಿ ಇಟ್ಟಂಥವನ್ನು ಸಹ ಕರ್ತನೆ, ಅದಕ್ಕೆ ಬೇಕಾದಂಥ ಎಲ್ಲವನ್ನೂ ಸಹ ದೇವರು ಒದಗಿಸಿಕೊಟ್ಟಿದ್ರು. ಆದರೆ ಅವುಗಳೆಲ್ಲವನ್ನು ಕಾಣುವುದಕ್ಕಿಂತ ಮುಂಚಿತವಾಗಿ ಶತ್ರುಗಳ ಧ್ವನಿ, ಶತ್ರುಗಳ ರಹಸ್ಯವಾದಂಥ ಸಂಗತಿಗಳು, ಈ ಗೋಡೆಯನ್ನು ಕಟ್ಟಬಾರದು ಎಂಬುದಾದಂಥ ಅನೇಕ ವಿಧವಾದಂಥ ಆಲೋಚನೆಗಳು, ಮಾತುಗಳು ನೆಹೆಮೀಯನ ಮನಸ್ಸನ್ನು ಭಾರಪಡಿಸಿತು. ಆದರೆ ದೇವರ ಮಾತಿಗೆ ಅವನು ಲಕ್ಷ್ಯವನ್ನು ಕೊಟ್ಟನು. ಆದುದರಿಂದಲೇ ದೇವರು ನಮಗೆ ಸಾಫಲ್ಯವನ್ನು ಅನುಗ್ರಹಿಸುವನು. ಆದ್ದರಿಂದ ಆತನ ಸೇವಕರಾದ ನಾವು ಕಟ್ಟುವುದಕ್ಕೆ ಮನಸ್ಸು ಮಾಡಿದ್ದೇವೆ ಎಂಬುದಾಗಿ ಹೇಳಲ್ಪಡ್ತಾನೆ. ಹೌದು ಪ್ರಿಯರೇ, ನಿಮ್ಮ ಜೀವಿತದಲ್ಲೂ ದೇವರೇ ಆಲೋಚನೆಗಳನ್ನು ಕೊಟ್ಟಿದ್ದಾರೆ. ಈ ಎಲ್ಲವುಗಳನ್ನು ನೆರವೇರಿಸುವ ಆತನು ಕರ್ತನೆ. ಇತರರು ಹೇಳುವಂಥ ಮಾತುಗಳಿಗೆ ಕಿವಿಗೊಡಬೇಡ್ರಿ. ಕರ್ತನ ಮೇಲೆ ಭರವಸೆ ಇಟ್ಟು ಮುನ್ನಡೆಯಿರಿ. ನಿಶ್ಚಯವಾಗಿ ಆ ಕಾರ್ಯಗಳಲ್ಲಿ ಕರ್ತನ ಜೀವನ ಕೊಡುತ್ತಾರೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಈ ಸಹೋದರ ಸಹೋದರಿಗಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ಇವರ ಜೀವಿತದಲ್ಲಿ ಬದುಕಿಗೋಸ್ಕರವಾಗಿ, ಆಧಾರಕ್ಕೋಸ್ಕರವಾಗಿಯೂ ಈ ಲೋಕದಲ್ಲಿ ಅವರು ಏನನ್ನು ಮಾಡಲಿಕ್ಕಾಗಿ ಪ್ರಯತ್ನಿಸ್ತಾ ಇದ್ದಾರೋ ಆ ಎಲ್ಲ ಪ್ರಯತ್ನಗಳನ್ನು ನೀವು ಸಫಲಪಡಿಸಿ ನಡೆಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.